ನಾಭಿಯಿಂದ ಓಂಕಾರ ಹೊಮ್ಮಿ ಸರ್ವಾಂಗದಲು ಚೈತನ್ಯ ಚಿಮ್ಮಿ ಹಿತವಾದ ಭಾವತರಂಗ ಅಂತರಂಗ ಬಹಿರಂಗ ಯೋಗ 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 ಹಲವು ಆಸನಗಳಾರಂಭ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ವಜ್ರಕಾಯವನ್ನು ರೂಪಿಸುವ ಎಂಥ ಚಮತ್ಕಾರ ಎಂಥ ಚಮತ್ಕಾರ ಏಕಾಗ್ರ ಚಿತ್ತ ಉಸಿರಾಟದತ್ತ ಅಂಗಾಂಗವೆಲ್ಲ ಆಸನಗಳತ್ತ ಯೋಗ 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 ಹಗುರಾಗಿ ಬಾಗೋ ಭಂಗಿಗಳು ನೂರು ಭಂಗಿಗಳು ಮೈಯಂತೆ ಮನಸ್ಸು ತೇಲಾಡೋ ತೇರು ತೇಲಾಡೋ ತೇರು ಉಚ್ಛ್ವಾಸ ನಿಶ್ವಾಸಗಳ ಪ್ರಾಣಾಯಾಮ ನಿರೋಗ ದೇಹಕ್ಕೆ ಹೊಸಾಯಾಮ ಯೋಗದೊಡನಾಡಿ ಗಂಭೀರ ಧ್ಯಾನ ಚೇತನದ ಚಿಲುಮೆ ಹಿತವಾದ ಮೌನ ಹಿತವಾದ ಮೌನ ಯೋಗ 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 ಶಕ್ತಿ ಮೂಲಗಳ ಜಾಗೃತಗೊಳಿಸುವ ವಿಜ್ಞಾನವೇ ಯೋಗ ಆತ್ಮದಿಂದ ಆಧ್ಯಾತ್ಮದ ಕಡೆಗೆ ನಡೆಸುವಂಥ ಯೋಗ ಭದ್ರ ದೇಹದಲ್ಲಿ ಶುದ್ಧ ಆತ್ಮವನು ಕಾಣಬಲ್ಲ ಯೋಗ ಕಾಣಬಲ್ಲ ಯೋಗ ಯೋಗ ಸಾಧನೆ ಆತ್ಮ ಚಿಂತನೆ ಸುಂದರ ಸಂಯೋಗ
ಎಲ್ಲರಿಗೂ ಸುಸ್ವಾಗತ. ಇಡೀ ವಿಶ್ವದಲ್ಲಿ ಇರುವಂತಹ ಏಕೈಕ ಯೋಗ ವಿಶ್ವವಿದ್ಯಾಲಯ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ. ಇದು ಇರುವಂತಹ ಈ ತಾಣ ಪ್ರಶಾಂತಿ ಕುಟೀರ ಅನ್ನುವಂಥ ಹೆಸರಲ್ಲಿ ಇರುವಂತಹ ಸುಮಾರು 100 ಎಕರೆ ಪ್ರದೇಶದ ಒಂದು ಭವ್ಯವಾದಂತಹ ಉತ್ತಮ ಪ್ರಕೃತಿಯ ನೆಲೆಯಲ್ಲಿ ಇರುವಂತಹ ಒಂದು ಆವಾಸ ಸ್ಥಾನ. ಇಲ್ಲಿ ಸುಮಾರು 1600 ಜನ ಇವತ್ತಿಲ್ಲಿ ವಾಸವಾಗಬಹುದು. ಇಲ್ಲಿ ಅನೇಕ ಕಟ್ಟಡಗಳು ಬಂದಿದೆ. ವಿಶ್ವವಿದ್ಯಾಲಯದ ಅನೇಕ ಕ್ಲಾಸ್ ರೂಮ್ಸ್ ಇದೆ. ಹಾಗೆ ನಮ್ಮಲ್ಲಿ ಅಭ್ಯರ್ಥಿಗಳಾರು ಬರ್ತಾರೆ ಮತ್ತು ನಮ್ಮ ಅತಿಥಿಗಳಾರು ಬರ್ತಾರೆ, ಅವರಿಗಿರುವಂಥ ವಿಶೇಷ ಗೆಸ್ಟ್ ರೂಮ್ಸ್ ಇದೆ, VIP ಕಾಟೇಜಸ್ ಇದೆ. ಇಲ್ಲಿದ್ದ ಅಂತಂದರೆ ಅವ್ರಿಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಮನಸ್ಸು ಶಾಂತವಾಗಿಬಿಡುತ್ತೆ. ಇಂತಹ ಶಾಂತತೆಯ ಒಂದು ತಾಣ ಇದು. ಜೊತೆಗೆ ಇಲ್ಲಿ ಒಂದು ಆರೋಗ್ಯಧಾಮ ಅಂತ ಇದೆ. ಆರೋಗ್ಯಧಾಮದಲ್ಲಿ ಸುಮಾರು 250 ಹಾಸಿಗೆಗಳಿವೆ. ಇಲ್ಲಿ ಪ್ರಪಂಚದ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಆಧುನಿಕ ಪಿಡುಗು ಆಸ್ಮಾ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹಾರ್ಟ್ ಪ್ರಾಬ್ಲಮ್, ಎಪಿಲೆಪ್ಸಿ, ಮೈಗ್ರೇನ್ ಇದೆಲ್ಲದರ ಪಿಡುಗಿನ ಒಂದು ಪೂರ್ಣವಾದಂಥ ಇಲ್ಲಿ ಉತ್ತಮತೆ ಇಲ್ಲಿ ಉಂಟಾಗ್ತಾ ಬರ್ತಾ ಇದೆ. ಅನೇಕ ಜನರು ಸ್ಟ್ರೆಚರ್ಸಲ್ಲಿ ಬರೋರನ್ನು ನಡ್ಕೊಂಡು ಹೋಗುವಂಥ ಒಂದು ಅಂಶ ಕಂಡುತ್ತೆ. ಕ್ಯಾನ್ಸರ್ ಬಂದಿರೋ ಕ್ಯಾನ್ಸರಿಂದ ಮುಕ್ತರಾಗುವಂಥ ಅನೇಕ ಕೇಸ್ಗಳಿದೆ ಇಲ್ಲಿ ನಮ್ಮಲ್ಲಿ. ಡಯಾಬಿಟೀಸ್ ಅಂತಲೂ ತುಂಬ ಉತ್ತಮವಾದಂಥ ಫಲ ಸಿಗ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಡಾಕ್ಟರ್ ನಾಗರತ್ನ, ನಮ್ಮ ಚೀಫ್ ಆಧಾರ ಮುಂದೆ ಹೇಳ್ತಾರೆ ಅವರು. ನಮಸ್ಕಾರ. ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದಲ್ಲಿ ನಾವು ಸಮಗ್ರ ಯೋಗ ಚಿಕಿತ್ಸೆ ಅಂತ ಮಾಡ್ತೀವಿ. ವಿವೇಕಾನಂದರು ಹೇಳಿದ ಹಾಗೆ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕಾಗಿ ಯೋಗ ಅನ್ನೋದನ್ನು ನಾವು ಶಾರೀರಿಕ ಮಟ್ಟದೊಳಗೆ ಆಸನಗಳು, ಆಹಾರ ಪದ್ಧತಿ ಮತ್ತು ಕ್ರಿಯೆಗಳು, ಕ್ಲೆನ್ಸಿಂಗ್ ಟೆಕ್ನಿಕ್ಸ್ ಅಂತೀವಿ, ವಮನ ಧೌತಿ, ಜಲನೀತಿ ಇತ್ಯಾದಿಗಳು, ಮತ್ತು ಸ್ಪೆಷಲ್ ಟೆಕ್ನಿಕ್ಸ್ ಅಂತೀವಿ, ಆಸನಗಳನ್ನು ಮಾಡುವಾಗ ಒಂದೊಂದು ಕಾಯಿಲೆಗೆ ಒಂದೊಂದು ಬೇರೆ ಬೇರೆ ಸೆಟ್ಟಿನ ಅಭ್ಯಾಸಗಳನ್ನು ನಾವು ಜೋಡಿಸಿದ್ದೀವಿ. ಅದಕ್ಕೆ ವೈಜ್ಞಾನಿಕ ಪುರಾವೆಗಳ ಮೂಲಕ ಅದನ್ನು ಬೆಳೆಸ್ಕೊಂಡು ಬರ್ತಾಯಿದ್ದೀವಿ. ತದನಂತರ ಪ್ರಾಣಾಯಾಮ, 3 ಥರ ಧ್ಯಾನ ಕ್ರಮ. ಬೆಳಗ್ಗೆ ಎದ್ದ ತಕ್ಷಣ ಓಮ್ ಮೆಡಿಟೇಷನು, ಮಧ್ಯಾಹ್ನ ಸೈಕ್ಲಿಕ್ ಮೆಡಿಟೇಷನ್ ಅಥವಾ ಆವರ್ತನ ಧ್ಯಾನ, ಮತ್ತು ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಮೈಂಡ್ ಸೌಂಡ್ ರೆಸೊನೆನ್ಸ್ ಟೆಕ್ನಿಕ್ ಅಂತ ನಾದಾನುಸಂಧಾನ. ಈ ರೀತಿ ಅನೇಕ ರೀತಿಯ ಧ್ಯಾನ ಕ್ರಮಗಳು ಮತ್ತು ಅವರ ಭಾವನಾತ್ಮಕ ವ್ಯಕ್ತಿತ್ವವನ್ನು ಸರಿ ಮಾಡ್ಕೊಳ್ಳೋ ದೃಷ್ಟಿಯಿಂದ ಪ್ರತಿನಿತ್ಯ ಭಕ್ತಿ ಯೋಗ ಅಥವಾ ಭಜನೆ, ಮತ್ತು ಅನಾರೋಗ್ಯದ ಮೂಲ ಏನು, ಕಾಯಿಲೆ ಎಲ್ಲಿ ಹುಟ್ಟುತ್ತಾ ಇದೆ, ಅದನ್ನು ಹೇಗೆ ನಾವು ಸರಿ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನು ಅರ್ಥ ಮಾಡಿಸೋ ದೃಷ್ಟಿಯಿಂದ ಅವರಿಗೆ ಜೀವನ ಶೈಲಿ ಅಂತಂದ್ರೇನು, ಜೀವನ ಶೈಲಿಯಲ್ಲಿ ಹೇಗೆ ಆಹಾರ, ವ್ಯಾಯಾಮದ ಅಭಾವ, ದುಶ್ಚಟಗಳು ಮತ್ತು ಮಾನಸಿಕ ಒತ್ತಡ ಇದೆಲ್ಲದರ ಹಿಂದೆಲಿರುವಂತಹ ಮನಸ್ಸನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು, ಮನಸ್ಸೇ ಅತಿ ಮುಖ್ಯ, ಇದಕ್ಕೆ ಮೈಂಡ್ ಬಾಡಿ ಡಿಸೀಸ್ ಅಂತ ಇವಾಗ ವಿಜ್ಞಾನನೇ ಹೇಳ್ತಾ ಇದೆ ಅನ್ನುವಂತಹ ವಿಚಾರವನ್ನೆಲ್ಲ ಅವರಿಗೆ ತಿಳಿಸೋದು, ಅವರ ಮನಸ್ಸನ್ನು ನೋಡಿಕೊಂಡು ಅವರ ಜೀವನದಲ್ಲಿ ಯಾವ ತರಹ ಭಾವನಾ ಉದ್ವೇಗಗಳಲ್ಲಿ ಅವರು ಮುಳುಗಿ ಹೋಗಿ ತತ್ಕಾರಣವಾಗಿ ಕಾಯಿಲೆಗೆ ಅವರು ಉಲ್ಬಣ ಮಾಡ್ಕೊಳ್ತಾ ಇದ್ದಾರೆ ಕಾಯಿಲೆಯನ್ನು, ಅಥವಾ ಕಾಯಿಲೆಗೆ ಕಾರಣ ಹಾಕ್ಕೊಂಡಿದ್ದಾರೆ ಅನ್ನುವುದನ್ನು ನೋಡ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಇದಕ್ಕೆ ಸಮಗ್ರ ಯೋಗ ಚಿಕಿತ್ಸಾ ಪದ್ಧತಿ ಅಂತೀವಿ. ಇದಕ್ಕೆ ವೈಜ್ಞಾನಿಕವಾಗಿ ಟೆಸ್ಟ್ಗಳನ್ನು ಮಾಡ್ತೀವಿ. ರಕ್ತ ಪರೀಕ್ಷೆ ಮತ್ತು ಬೇರೆ ಬೇರೆ ಪ್ರತಿನಿತ್ಯದ ಪರೀಕ್ಷೆಗಳಿರುತ್ತೆ, ಅಥವಾ ದೊಡ್ಡ ದೊಡ್ಡ ಬ್ರೈನ್ ವೇವ್ ಪರೀಕ್ಷೆಗಳು ಇತ್ಯಾದಿಗಳನ್ನೆಲ್ಲ ಮಾಡಿ ಅವರ ಪ್ರಗತಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಬರ್ತಾ ಇದ್ದೀವಿ. ಇಲ್ಲಿ ಬಂದಿರೋ ಪಾರ್ಟಿಸಿಪೆಂಟ್ಸ್ ಅಂತೀವಿ, ಪೇಷಂಟ್ ಅಂತ ಕರೆಯೋದಿಲ್ಲ. ಬಂದಿರೋ ಪಾರ್ಟಿಸಿಪೆಂಟ್ಸ್ಗೆ ಅವ್ರಿಗೆ ಬೇರೆ ಬೇರೆ ರೀತಿಯ ಸ್ಪೆಷಲ್ ಟೆಕ್ನಿಕ್ಸನ್ನು ಹೇಳ್ಕೊಡೋದೇ ಪ್ರಶಾಂತಿ ಕುಟೀರದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಸ್ಪೆಷಲ್ ಟೆಕ್ನಿಕ್ಸು ಅಂದರೆ ಕಾಯಿಲೆಗೆ ಅನುಗುಣವಾಗಿ ವೈಜ್ಞಾನಿಕ ಪುರಾವೆಗಳು ಮತ್ತು ನಮ್ಮ ಗ್ರಂಥಗಳ ಪುರಾವೆಗಳ ಮೇಲೆ ಬೆಳೆದುಕೊಂಡು ಬಂದಿರುವಂತಹ ವಿಶೇಷ ಅಭ್ಯಾಸಗಳ ಒಂದು ಗುಚ್ಛವನ್ನು ಕಲಿಸ್ಕೊಡೋದು ಸ್ಪೆಷಲ್ ಥೆರಪಿ ಮಾಡ್ಯೂಲ್ಸ್ ಅಂತೀವಿ. ಅದನ್ನು ಡೆವಲಪ್ ಮಾಡಿ ಹೇಳ್ಕೊಡ್ತಾ ಇರೋದು ಇಲ್ಲಿನ ಒಂದು ವಿಶೇಷತೆ. ಪೇಷಂಟ್ ಬಂದಿದ್ದ ತಕ್ಷಣ ಅವರಿಗೆ ಡಾಕ್ಟರ್ ಜೊತೆ ಕುಳಿತುಕೊಂಡು ನಿಧಾನವಾಗಿ ಅವರ ಸಂಪೂರ್ಣ ತಪಾಸಣೆ ಆಗುತ್ತೆ. ಆರೋಗ್ಯದ ಸ್ಥಿತಿ ಇವಾಗ ಹೇಗಿದೆ ಅಂತ ನೋಡಿ, ಯಾವ ಅಂಗಾಂಗಗಳಲ್ಲಿ ಏನೇನು ಅಸಮತೋಲನತೆ ಉಂಟಾಗಿದೆ, ಯಾವ ರೀತಿ ಡ್ಯಾಮೇಜ್ ಆಗಿದೆ, ಅದನ್ನೆಲ್ಲ ತಪಾಸಣೆ ಮೂಲಕ ನೋಡಿ ತದನಂತರ ಅವರಿಗೆ ಬೇಕಾಗಿರುವಂತಹ ಸ್ಪೆಸಿಫಿಕ್ ಯೋಗ ಮಾಡ್ಯೂಲ್ಸನ್ನು ಅವರಿಗೆ ಹೇಳ್ಕೊಡೋಕ್ಕೆ ವ್ಯವಸ್ಥೆ ಆಗುತ್ತೆ. ಬೆಳಗ್ಗೆ 5:30 ರಾತ್ರಿ 10 ಗಂಟೆವರೆಗೂ ಇಡೀ ದಿವಸದೊಳಗೆ ಅವ್ರಿಗೆ ಆಸನ, ಪ್ರಾಣಾಯಾಮ, ಧ್ಯಾನ, ಭಜನೆ,
ವೈಯಕ್ತಿಕ ಕೌನ್ಸಿಲಿಂಗು, ವಿಮರ್ಶೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಯೋಗದ ಒಂದು ಚಿಕಿತ್ಸೆ ನಡೆಯುತ್ತೆ, ಜೊತೆಗೆ ಆಯುರ್ವೇದದ ಪಂಚಕರ್ಮ ಅದಕ್ಕೆ ಆಧಾರದ ಮೇಲೆ ಬೆಳೆಯುತ್ತೆ ಅಂತ ಆಯುರ್ವೇದ ಚಿಕಿತ್ಸೆ ನಡೆಯುತ್ತೆ, ಮತ್ತು ನ್ಯಾಚುರೋಪತಿ ಅದೂ ಸಿಗುತ್ತೆ, ಹಾಗೆ ಫಿಸಿಯೋಥೆರಪಿ ಸಿಗುತ್ತೆ, ಅಕ್ಯುಪಂಚರ್ ಸಿಗುತ್ತೆ, ಮತ್ತು ಮಾಡರ್ನ್ ಮೆಡಿಸಿನ್ದ ದೂರ ಇಲ್ಲ. ಮಾಡರ್ನ್ ಮೆಡಿಸಿನಲ್ಲೂ ಏನೇನು ಬೇಕೋ ಎಲ್ಲನೂ ಇದರಲ್ಲಿ ಸೇರಿಸಿದ್ದೀವಿ. ಅದಿದು ಒಂದೇ ಜಾಗದಲ್ಲಿ ಎಲ್ಲವೂ ಸಿಗುವಂತಹ ಒಂದು ವಿಶೇಷವಾದಂತಹ ಆರೋಗ್ಯಧಾಮ. ಪ್ರಾಯಶಃ ಇಡೀ ಭಾರತದಲ್ಲಿ ಎಲ್ಲೂ ಈ ರೀತಿಯಾದಂತಹ ಆರೋಗ್ಯಧಾಮ ಇಲ್ಲ. ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ, ಇಲ್ಲಿ ನಾವು ಬ್ಯಾಚಲರ್ಸ್ ಡಿಗ್ರಿಯಿಂದ ಹಿಡಿದು PhD ತನಕ ಯೋಗದ ಕೋರ್ಸ್ಗಳನ್ನು ಅಳವಡಿಸಿದ್ದೀವಿ. ಪ್ರಪಂಚಕ್ಕೆ ಒಂದು ಮಾದರಿಯಾದಂಥ ಯೂನಿವರ್ಸಿಟಿ. ಇಲ್ಲಿ ನಾವು ಯಾವುದೇ ಕೋರ್ಸಲ್ಲಿ ಯೋಗನ ಇಂಟ್ರೊಡ್ಯೂಸ್ ಮಾಡಿ ಹೇಳ್ಕೊಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ BSc ಯೋಗ, BSc ಯೋಗ ಮ್ಯಾನೇಜ್ಮೆಂಟು, BSc ಯೋಗ ಕಾನ್ಷಿಯಸ್ನೆಸ್ಸು, MSc ಯೋಗ, MSc ಯೋಗ ಮ್ಯಾನೇಜ್ಮೆಂಟು, MSc ಯೋಗ ಕಾನ್ಷಿಯಸ್ನೆಸ್ಸು, ಅದೇ ಥರನೇ ಒಂದು ಸ್ಪೆಷಲೈಸ್ ಆಗಿ ಮೆಡಿಕಲ್ ಕೋರ್ಸ್ ಅಂದರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ ಅಂತ ಅದು ಕೂಡ ನಮ್ಮ ಹತ್ರ ಇದೆ. ಅದೇ ಥರನೇ ಮೆಡಿಕಲ್ ಓದಿರೋರು ಮುಂದೆ ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಡಾಕ್ಟರೇಟ್ ಆಫ್ ಮೆಡಿಸಿನ್ ಅಂದರೆ MD ಕೋರ್ಸ್ ಮಾಡ್ತಾರೆ, MD ಇನ್ ಯೋಗ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಆ ಕೋರ್ಸು. ಅದೇ ಥರ ಎಲ್ಲ ಚೆನ್ನಾಗಿ ಓದಿ ಮುಂದೆ ಬಂದವರು ನಮ್ಮ ಹತ್ರ ಡಾಕ್ಟರ್ ಆಫ್ ಫಿಲಾಸಫಿ ಅಂದರೆ PhD ಕೋರ್ಸು ಮಾಡ್ತಾರೆ. ಯೋಗ ಡೋರ್ ಸ್ಟೆಪ್ಸ್ ಅನ್ನೋ ಥರ ಡೈರೆಕ್ಟರ್ ಆಫ್ ಡಿಸ್ಟೆಂಟ್ ಎಜುಕೇಷನಲ್ಲಿ ನಮಗೆ ಗೌರ್ಮೆಂಟ್ ಅವ್ರು ಪರ್ಮಿಷನ್ ಕೊಟ್ಟರು. ಅಂದ್ರೇನು BSc ಯೋಗ, BSc ಯೋಗ ಎಜುಕೇಷನ್ನು, ಆಮೇಲೆ MSc ಯೋಗ, MSc ಯೋಗ ಎಜುಕೇಷನ್ನು, ಆಮೇಲೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಯೋಗ ಥೆರಪಿ ಆ್ಯಂಡ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಯೋಗ ಥೆರಪಿ ಫಾರ್ ಡಾಕ್ಟರ್ಸ್. ಸೊ ಇದೆಲ್ಲ ನಾವಲ್ಲಿ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಹೀಗೆ ಯೋಗವನ್ನು ತುಂಬ ಸಮಗ್ರವಾಗಿ ನೋಡಿ ಅದನ್ನು ನಮ್ಮ ವಿದ್ಯಾಭ್ಯಾಸ ಕರ್ಮದಲ್ಲಿ ಅಳವಡಿಸಿರುವಂತಹ ಒಂದು ವಿಶೇಷ ಒಂದು ಪ್ರಯತ್ನ ಇದು. ಸ್ವಾಮಿ ವಿವೇಕಾನಂದ ಹೇಳಿದ್ರು, ನಮ್ಮ ನಿಜವಾದಂಥ ವಿದ್ಯಾಭ್ಯಾಸ ಅಂದರೆ ಏನಾಗಬೇಕು, ಮನುಷ್ಯನ ಒಳಗಡೆ ಇರುವಂತಹ ಅಪಾರವಾದಂತಹ ನಮ್ಮ ಶಕ್ತಿ, ಜ್ಞಾನ ಎಲ್ಲವೂ ಹೊರಬರುವಂತೆ ಮಾಡಬೇಕು ಅಂತ ಹೇಳಿದ್ರು. ಎಜುಕೇಷನ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ. ಅದನ್ನು ಇಲ್ಲಿ ಸಾಕಾರ ಮಾಡುವಂತಹ ಒಂದು ಪ್ರಯತ್ನ. ಶಾರೀರಿಕ, ಮಾನಸಿಕ, ಭಾವನಾತ್ಮಕ, ಬೌದ್ಧಿಕ ವ್ಯಕ್ತಿತ್ವ ವಿಕಾಸ ಆಗಬೇಕು ಇಲ್ಲಿರುವಂಥ ವಿದ್ಯಾರ್ಥಿನಿಯರಿಗೆ. ಒಂದಾದರೆ ಜೊತೆಗೆ ಅವರಲ್ಲಿ ನಮ್ಮ ಸಮಾಜದ ಬಗ್ಗೆ ಒಂದು ಒಳ್ಳೆ ಕಳಕಳಿ ಬರಬೇಕು. ಹಾಗೆಯೇ ನಮ್ಮ ದೇಶದ ಬಗ್ಗೆ ಅಪಾರವಾದಂಥ ಪ್ರೇಮ ಉದ್ಭವ ಆಗಬೇಕು. ಹಾಗೆ ಒಂದು ಸೇವಾ ಮನೋಭಾವರಲ್ಲಿ ಮೂಡಿ ಬರಬೇಕು. ಅದೇ ರೀತಿ ಅವರಲ್ಲಿ ಆಧ್ಯಾತ್ಮಿಕ ಒಂದು ಪಿಪಾಸನೂ ಜಾಗೃತವಾಗಬೇಕು. ಈ ರೀತಿ ಒಟ್ಟು 8 ಅಂಶಗಳನ್ನು ಉಟ್ಕೊಂಡು ಈ ವಿದ್ಯಾಭ್ಯಾಸವನ್ನು ಬೆಳೆಸೋಕ್ಕೆ ಇಲ್ಲಿ ಮಾಡುತ್ತಿರುವಂಥ ಪ್ರಯತ್ನ. ಇದಕ್ಕೆ ಹೇಗೆ ಮಾಡಬೇಕು, ಸ್ವಾಮಿ ವಿವೇಕಾನಂದರು ಮತ್ತೆ ಹೇಳಿದ್ದಾರೆ. ಅದಕ್ಕೆ ಕಂಬೈನ್ ದಿ ಬೆಸ್ಟ್ ಆಫ್ ದ ಈಸ್ಟ್ ವಿತ್ ದ ಬೆಸ್ಟ್ ಆಫ್ ದ ವೆಸ್ಟ್ ಅಂತ ಹೇಳಿದ್ರು. ನಮ್ಮ ಭಾರತದಲ್ಲಿ ಇರುವಂತಹ ಅಪಾರವಾದಂಥ ಜ್ಞಾನ ಭಂಡಾರ, ಯೋಗ ಅಧ್ಯಾತ್ಮ ಶಾಸ್ತ್ರಗಳು ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪಾಶ್ಚಿಮಾತ್ಯ ಜಗತ್ತಿನ ಸಂಶೋಧನಾ ಅಂಶವನ್ನು ಇದರಲ್ಲಿ ಸೇರಿಸಬೇಕು ಅಂತ ಹೇಳಿದ್ರು. ಅದರಿಂದ ಇದಕ್ಕೆ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಅಂದ್ವಿ. ಯೋಗ ಅನ್ನೋದು ಪೌರ್ವಾತ್ಯ ಕೊಡುಗೆ, ಅನುಸಂಧಾನ ಅಥವಾ ಸಂಶೋಧನೆ ಅನ್ನೋದು ಪಾಶ್ಚಿಮಾತ್ಯ ಕೊಡುಗೆ. ಎರಡನ್ನೂ ಸೇರಿಸಿದಾಗ ಅವಾಗೊಂದು ಹೊಸವಾದಂತಹ ಒಂದು ಸಮಾಜದ ಸೃಷ್ಟಿ ಆಗಕ್ಕೆ ಸಾಧ್ಯವಾಗತ್ತೆ ಅಂತ ಸ್ವಾಮಿಯವರ ಒಂದು ವಿಶೇಷ ಸಂದೇಹ. ಅದನ್ನು ಇಲ್ಲಿ ಸಾಕಾರ ಮಾಡೋಕ್ಕೆ ಮಾಡ್ತಿದ್ವಿ. ಹಾಗೆ ಮಾಡ್ತೀವಿ ಇಲ್ಲಿ ಅದನ್ನು ಇಲ್ಲೇನು ಮಾಡ್ತೀವಿ ಅಂತಂದರೆ, ನಾವು ಯಾವುದೇ ಒಂದು ವಿಷಯ ಹೇಳ್ಕೊಟ್ರು ಅದರಲ್ಲಿ ನಮ್ಮ ಮೊದಲನೇ ಪಾಶ್ಚಿಮಾತ್ಯ ರಂಗದಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನು ಇಲ್ಲಿ ಹೇಳ್ತೀವಿ. ಆನಂತರ ನಮ್ಮ ಯೋಗಶಾಸ್ತ್ರಗಳು ಏನು ಹೇಳಿದೆ ಅದನ್ನು ಅಲ್ಲಿ ಸೇರಿಸಿದ್ದೀವಿ. ಉದಾಹರಣೆಗೆ ನಾವು ಅನಾಟಮಿ ಫಿಸಿಯಾಲಜಿ ಹೇಳ್ಕೊಡ್ತೀವಿ. ಅದರಲ್ಲಿ ಹೇಗೆ ನಾವು ನಮ್ಮ ದೇಹದ ಅಂಗಾಂಗಗಳಿಂದ ಶುರು ಮಾಡಿಕೊಂಡು ಹೇಗೆ ಇಲ್ಲಿ ದೇಹದ ಒಂದು ರಚನೆ ಉಂಟಾಗಿದೆ ಇದೆಲ್ಲನೂ ಹೇಳ್ತೀವಿ. ಅದಾದ ನಂತರ ಪೌರ್ವಾತ್ಯ ಅಂಶದ ವಿಶೇಷವಾದಂಥ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶದ ಇನ್ನೂ 4 ಶರೀರಗಳ ಬಗ್ಗೆ ಹೇಳ್ತೀವಿ. ಅದರಲ್ಲಿ ಪ್ರಾಣಮಯ ಕೋಶದಲ್ಲಿರುವಂಥ ಪಂಚಪ್ರಾಣಗಳು, ನಾಡಿಗಳು, ಚಕ್ರಗಳು ಇದರ ಒಂದು ವಿಶೇಷ ಅಂಶವನ್ನು ಹೇಳ್ತೀವಿ. ಇದೇ ರೀತಿ ನಮ್ಮ ಪೌರ್ವಾತ್ಯ ವಿಶೇಷತೆಯಾದಂಥ ಪತ್ನಿ ಯೋಗ ಸೂತ್ರ ಹೇಳ್ತೀವಿ ಅನ್ನೋಣ. ಅದರಲ್ಲಿ ಏನು ಮಾಡ್ತೀವಿ, ಪಾಶ್ಚಿಮಾತ್ಯ ಜಗತ್ತಿನ ಸೈಕಾಲಜಿ, ಪ್ಯಾರಾಸೈಕಾಲಜಿ ಎಲ್ಲನೂ ಅದರಲ್ಲಿ ಸೇರಿಸ್ತೀವಿ. ಆದ್ದರಿಂದ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ನಮ್ಮ ಜ್ಞಾನ ಭಂಡಾರ ಎಲ್ಲಿ ತನಕ ಬಂದಿದೆ ಅನ್ನೋದರ ಪೂರ್ಣ ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗೆ ಉಂಟಾಗತ್ತೆ. ಆನಂತರ ನಮ್ಮ ಯೋಗಶಾಸ್ತ್ರ, ಅಧ್ಯಾತ್ಮಶಾಸ್ತ್ರದಲ್ಲಿ ಇದಕ್ಕೂ ಮುಂದೆ ಹೇಗೆ ಆ ಜ್ಞಾನ ಭಂಡಾರ ವಿಸ್ತೃತವಾಗಿದೆ ಅನ್ನುವಂತಹ ಒಂದು ವಿಶೇಷವಾದಂತಹ ಜ್ಞಾನ ಭಂಡಾರನೂ ಬರುತ್ತೆ. ಇಂದಿನ ಯಾವುದೇ ವಿಶ್ವವಿದ್ಯಾಲಯದಲ್ಲೂ ಈ ರೀತಿಯಾದಂಥ ಒಂದು ಜ್ಞಾನಾರ್ಜನೆಯ ವಿಶೇಷತೆ ಎಲ್ಲೂ ಮೂಡಿ ಬಂದಿಲ್ಲ.
ಇದು ಇಲ್ಲಿಯ ವಿಶೇಷತೆ. ಅದೇ ರೀತಿ ಇಲ್ಲಿ ನಾವು ರಿಸರ್ಚ್ ಮಾಡಿಸ್ತೀವಿ. ರಿಸರ್ಚ್ ಪ್ರತಿಯೊಬ್ಬರೂ ಮಾಡಲೇಬೇಕು. MSc ಇರೋರು, PhD ಇರೋರು ಎಲ್ಲರೂ. ಉದಾಹರಣೆಗೆ PhD ನವರು 3 ಪೇಪರ್ ಪಬ್ಲಿಷ್ ಮಾಡಬೇಕು, MSc ನವರು 1 ಪೇಪರ್ ಪಬ್ಲಿಷ್ ಮಾಡಬೇಕು, MD ನವರು 1 ಪೇಪರ್ ಮಾಡಬೇಕು ಅಂತ ಹೇಳಿದ್ದೀವಿ. ಆದರೆ ಆ ಸಂಶೋಧನೆ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಪಾಶ್ಚಿಮಾತ್ಯ ಜಗತ್ತಿನ ನಮ್ಮ ಆ ಸಂಶೋಧನೆಯ ವಿಶೇಷ ಇದೆ, ಅದನ್ನು ಇಲ್ಲಿ ಅಳವಡಿಸಿದ್ದೀವಿ. ವೆರಿ ರಿಗರಸ್ ಪ್ರೋಟೋಕಾಲ್ಸ್ ಇರುತ್ತೆ. ಆದರೆ ಅದಕ್ಕೆ ಮೂಲಾಧಾರ ಹೇಗೆ ನಮ್ಮ ಪೌರ್ವಾತ್ಯ ಜಗತ್ತಿನ ವಿಧ ವಿಧವಾದಂಥ ಶಾಸ್ತ್ರಗಳಿದೆ, ಅಂದರೆ ಉಪನಿಷತ್ತುಗಳಿದೆ, ಭಗವದ್ಗೀತೆ ಇದೆ, ಮತ್ತು ಪತ್ನಿಯೋಗ ಸೂತ್ರಗಳಿದೆ, ಹಠಯೋಗ ಪ್ರದೀಪಿಕೆ ಇದೆ, ಯೋಗ ವಾಸಿಷ್ಠ ಇದೆ, ಬೇರೆ ಬೇರೆ ಹಠಯೋಗದ ಟೆಕ್ಸ್ಟ್ಗಳಿದೆ. ಇದನ್ನೆಲ್ಲ ನಾವು ತೆಗಿಬೇಕು. ಅದೇ ರೀತಿ ನಮ್ಮ ಆಯುರ್ವೇದ ಶಾಸ್ತ್ರಗಳಲ್ಲಿರುವಂಥ ವಿಶೇಷ ಜ್ಞಾನ ಭಂಡಾರವನ್ನು ಮೇಲೆ ತರಬೇಕು. ಅದನ್ನು ತಂದು ಅದರ ಆಧಾರದ ಮೇಲೆ ಈ ಸಂಶೋಧನೆಯನ್ನು ಮಾಡುವಂಥ ಎರಡನೆಯ ಪಾಶ್ಚಿಮಾತ್ಯ ಅಂಶ. ಇದು ಇಲ್ಲಿಯ ವಿಶೇಷತೆ. ಇಲ್ಲಿ ಬರುವಂಥ ಮಕ್ಕಳು ಅಂದರೆ ವಿದ್ಯಾರ್ಥಿನಿಯರು ಮೊದಲು ಬಂದಾಗ ತುಂಬ ಕಷ್ಟಪಡ್ತಾರೆ. ಅವರಿಗೆ ಬೆಳಗ್ಗೆ 4:15 ಶುರುವಾದ ರಾತ್ರಿ 10 ಗಂಟೆ ತನಕ ಇಲ್ಲಿ ಆವರ್ತನೀಯ ಒಂದು ವಿದ್ಯಾಭ್ಯಾಸದ ಕ್ರಮ. ಬೆಳಗ್ಗೆ ಬೇಗ ಹೇಳಬೇಕು, ರಾತ್ರಿ ಮಲ್ಕೊಂಡ್ಬಿಡಬೇಕು ಅನ್ನೋ ಒಂದು ಅಭ್ಯಾಸ ಇರಲ್ಲ ಅವರಿಗೆ. ಅಭ್ಯಾಸವನ್ನು ಪರಿವರ್ತನೆ ಮಾಡಬೇಕು. ಅಲ್ಲಿಂದ ಶುರುವಾಗುತ್ತೆ ಒಂದು ಜೀವನ ಶೈಲಿಯ ಒಂದು ಶಿಕ್ಷಣ. My name is Shweta. My school's name is PSBB Learning Leadership Academy in Bangalore, Bannerghatta Road. I just learned for 4 months.
ಶುಭೋದಯ. ಈ PDC ಕ್ಯಾಂಪಲ್ಲಿ ಬೆಳಗ್ಗೆ 4:15ಗೆ ಎಬ್ಬಿಸ್ತಾರೆ. 4:15ಗೆ ಎಬ್ಬಿಸಿ ಹಲ್ಲುಜ್ಜಿಸಿ ಯೋಗಾಸನ ಮಾಡಿಸ್ತಾರೆ. ಎಷ್ಟೋ ಥರ ಯೋಗಗಳು ಇಲ್ಲಿ ಬಂದು ಕಲ್ತ್ಕೊಂಡಿದ್ದೀವಿ. ಇಲ್ಲಿ 10 ದಿವಸಗಳ ಕಾಲ ಇರೋಕ್ಕೆ ಇಷ್ಟಪಡ್ತೀವಿ. I'm Shomik from Cochin, Kerala. I've come here to attend this PDC camp in Bangalore. It's a nice experience for me and I would like to come every year. Thank you. My name is Chandana. I came from Bangalore city. I have enjoyed here a lot. I played many games and I have many friends. I learned here yogas, bhajans and many more things. My name is Shravanti and I'm from Bangalore. We have enjoyed so much and we have done many steps of yoga, advanced steps, tough and many latest steps. My name is Harini and I have come here for a camp and it is very fun. I have got a lot of friends. This camp was a very unique camp for me because I have learned yoga for the first time in my life. I have spent 10 days here in this camp with all the friends in one dormitory and we enjoyed a lot. नमस्ते जी, मैं आंध्र प्रदेश से यहाँ आया हूँ. पहला दिन मेरे को माँ बाप को छोड़ के यहाँ आके मेरे को बहुत दुख लगा. अब यहाँ भैया से प्यार और क्रिएटिविटी क्लास सुबह 4 बजे उठा के योगा करवाते और क्रीड़ा योग भी करवाते हैं हमारे साथ. हम बहुत संतोष से यहाँ रहते हैं. I like this camp. We did yoga, we chanted Bhagavad Gita, we did pranayama. I learned a lot from this camp. Hello, I am Tanmay. I am from RV Public School. I am in PDC. The PDC is for 10 days. I liked it a lot and I want to come here again. I want to tell that this PDC camp is very good. Every student has to come here and learn yogasanas because the Bayas and Didis will teach very good. They will help us whenever we need any help from them. They also look after us very carefully. My name is Samarth. I have come from Bangalore studying in Prarthana School. This is my one of the favorite camp. I hope I should come next time. My name is Yashaswini. I study in the Regency Public School. It's in Vidyaranyapura. I hope this camp continues. Here I have learned so many yogasanas and other things. And many children come. They learn to be independent and they can learn much more. I hope this camp becomes popular in the whole world. Hello, my name is Prakriti. I've come to this beautiful camp and I'm enjoying here. I love this camp a lot. Hello, I am Baranyu from Venkat International Public School, Rajaji Nagar. We do yogasana, Gita chanting and we have lecture, pranayama. I suggest everyone to join this camp. It's for 10 days and it's a personality development camp and it's very nice. Hello, my name is Nandishan Bhushan from Bangalore, JP Nagar 6th phase. I'm saying every children to come and develop their personality over here and it's really awesome. Thank you. Hari Om, my name is Mehika. The 10 days of this PDC camp was really interesting. They teach more values and it improves our creativity and confidence. We learn more yoga and the importance of yoga. We learn how to respect our parents and help them in many more extra ways. My name is Kirtana Bhandari. I go to Christ Academy ICSE School, Bangalore. The PDC course has been really helpful and it's played a very major role in making us self-reliant. Yoga and pranayama, which is really helpful for us, shaped our future right now. So I really thank my parents and everybody for sending here and giving me such a good opportunity. Thank you. ಬೆಳಗ್ಗೆ ಎದ್ದ ತಕ್ಷಣ ಬರ್ತಾರೆ. ಬಂದ ತಕ್ಷಣ ಅವರಿಗೆ ಧ್ಯಾನ ಇರುತ್ತೆ, ಪ್ರಾರ್ಥನೆ ಇರುತ್ತೆ, ಅನಂತರ ಆಸನಗಳು, ಪ್ರಾಣಾಯಾಮಗಳು, ಮುದ್ರೆಗಳು, ಬಂಧಗಳು, ಕ್ರಿಯೆಗಳು, ಸ್ಪೆಷಲ್ ಟೆಕ್ನಿಕು, ಅಡ್ವಾನ್ಸ್ ಟೆಕ್ನಿಕು ಎಲ್ಲ ಹೇಳ್ತಾ ಬರ್ತೀವಿ. ಆನಂತರ ಅವರು ಮೈತ್ರಿ ಮೇಲಕ್ಕೆ ಬರ್ತಾರೆ. ಎಲ್ಲ ಜೊತೆಗೆ ಒಟ್ಟು ಸೇರಿ ಹೇಗೆ ನಾವು ನಮ್ಮ ಬೆಳವಣಿಗೆ ಬೆಳೆಸ್ಕೋಬೋದು ಅಂತ. ಆನಂತರ ಊಟದಲ್ಲೂ ವಿಶೇಷ, ಯೋಗಕ್ಕೆ ವಿಶೇಷವಾದಂತಹ ಸರಳವಾದಂಥ ಭೋಜನಗಳು, ತುಂಬ ರುಚಿಕರವಾದಂಥ ಭೋಜನ ಮತ್ತು ಆರೋಗ್ಯಕರವಾದಂಥ ಭೋಜನ, ಪರಿಪೂರ್ಣ ಆಹಾರದ ಒಂದು ವಿಶೇಷತೆ ನಮ್ಮ ಯೋಗಶಾಸ್ತ್ರಗಳು, ನ್ಯಾಚುರೋಪತಿ ಮತ್ತು ಆಯುರ್ವೇದಗಳಲ್ಲಿ ಹೇಳಿರುವಂಥ ಎಲ್ಲ ಅಂಶಗಳನ್ನು ಸೇರಿಸ್ಕೊಂಡು, ಆಧುನಿಕ ವಿಜ್ಞಾನದಲ್ಲಿ ಹೇಳಿದೆ ಬ್ಯಾಲೆನ್ಸ್ ಡಯಟ್, ಅದನ್ನು ಸೇರಿಸ್ಕೊಂಡು ಕೊಡುವಂತಹ ಒಂದು ವಿಶೇಷ ಆಹಾರದ ಒಂದು ವಿಶೇಷತೆ ಇಲ್ಲಿ. ಅದರಿಂದ ನಮ್ಮ ಮಕ್ಕಳೆಲ್ಲ ತುಂಬ ಆರೋಗ್ಯವಂತರಾಗಿ ದಿನೇ ದಿನೇ ಬೆಳೀತಾ ಬರ್ತಾರೆ. ಇದು ಈ ಸ್ವಾಮಿ ವಿವೇಕಾನಂದ ಯೋಗಾನುಸಂಧಾನ ಸಂಸ್ಥಾನದ ವಿಶ್ವವಿದ್ಯಾಲಯದ ಒಂದು ವಿಶೇಷತೆ. ಇಂದು ವಿಶ್ವದಲ್ಲಿ ಲಕ್ಷಾಂತರ ಯೋಗ ಸಂಸ್ಥೆಗಳಿದೆ. ಆದರೆ ಈ ಸಂಸ್ಥೆಯ ಒಂದು ವಿಶೇಷತೆ ಏನಪ್ಪ ಅಂದರೆ ಮಾಡರ್ನ್ ಸೈಂಟಿಫಿಕ್ ರಿಸರ್ಚ್, ಅಂದರೆ ಸಂಶೋಧನೆ. ನಾವಿಲ್ಲಿ ಮಾಡುವಂಥ ಪ್ರತಿಯೊಂದು ಅಂಶವನ್ನು ಸಂಶೋಧನೆ ಆಧಾರದ ಮೇಲೆ ಬೆಳೆಸ್ತಾ ಇದ್ದೀವಿ.
ಇದುವರೆಗೆ ನಾವು ಯೂನಿವರ್ಸಿಟಿ ಆದಮೇಲೆ 2002ರಿಂದ ಈಗ ದಶಮಾನೋತ್ಸವ ಸಮಾರಂಭ ನಡೀತಾ ಇದೆ. ಇಲ್ಲಿವರೆಗೆ ಸುಮಾರು 140 ಶೋಧ ಪತ್ರಗಳನ್ನು ಮಾಡಿದ್ದೀವಿ. ಇಲ್ಲಿ ಸತತವಾದಂಥ ಶೋಧದ ಕಡೆ ಮನಸ್ಸು, ನಮ್ಮ ಪೌರ್ವಾತ್ಯ ಜಗತ್ತಿನ ಮಹಾಜ್ಞಾನ ಭಂಡಾರವನ್ನು ಮತ್ತೆ ಅದರಲ್ಲಿರುವಂಥ ರಹಸ್ಯಗಳನ್ನು ಮೇಲೆ ತಂದಿಡುವಂತಹ ಒಂದು ಪ್ರಯತ್ನ ಮತ್ತು ಅದನ್ನು ಆಧುನಿಕ ಭಾಷೆಯಲ್ಲಿ ಅದನ್ನು ಪ್ರಸ್ತುತಪಡಿಸುವಂತಹ ಇನ್ನೊಂದು ಒಡಂಬಡಿಕೆ, ಈ ಲಕ್ಷ್ಯವನ್ನು ಇಟ್ಕೊಂಡು ಮುಂದುವರಿತಾ ಇದ್ದೀವಿ. ಈಗಾಗಲೇ ವಿದ್ಯಾಭ್ಯಾಸದಲ್ಲಿ ಹೊರಬಂದಂತಹ ವಿದ್ಯಾರ್ಥಿನಿಗೆ ತುಂಬ ಬೇಡಿಕೆ. ಅವ್ರು ತಮ್ಮ ಕೋರ್ಸ್ ಮುಗಿಸೋಕ್ಕೆ ಮುಂಚೆನೇ ಬಂದುಬಿಡ್ತಾರೆ, ಜನ ಬಂದು ನಿಮ್ಮ ವಿಶ್ವವಿದ್ಯಾಲಯದಿಂದ ಬೇಕು ಅಂತ ಹೇಳ್ತಾರೆ. ಮತ್ತು ಪ್ರತಿ 2 ವರ್ಷಕ್ಕೊಂದು ಸಲ ಇಲ್ಲಿ ವಿಶೇಷವಾದಂಥ ವಿಶ್ವ ಸಮ್ಮೇಳನಗಳನ್ನು ಮಾಡ್ತೀವಿ. ಯೋಗ ವಿಶ್ವ ಸಮ್ಮೇಳನದಲ್ಲಿ ಇಡೀ ವಿಶ್ವದಿಂದ ಜನ ಬರ್ತಾರೆ. ಸುಮಾರು 1400-1500 ಜನ ಬರ್ತಾರೆ. ಅತ್ಯಂತ ಉದಾತ್ತವಾದಂಥ ಮೇಧಾವಿಗಳು, ತುಂಬ ದೊಡ್ಡ ಸಂಶೋಧಕರು ಇಲ್ಲಿ ಬಂದು ಯೋಗದಲ್ಲಿ ಏನೇನು ಆಗ್ತಾ ಇದೆ ಅದನ್ನೆಲ್ಲ ಪ್ರಸ್ತುತಪಡ್ತಾರೆ. ಇಲ್ಲಿ ನಡೆಯುತ್ತಿರುವ ಸಂಶೋಧನೆಗಳನ್ನು ಪರಿಚಯ ಮಾಡ್ಕೋತಾರೆ. ಈ ರೀತಿ ಇದರ ಒಂದು ಹರಡುವಿಕೆ ಶುರುವಾಗಿದೆ. ಮತ್ತು ನಮ್ಮ ಶೋಧ ಪತ್ರಗಳು ತುಂಬ ಪ್ರಚಲಿತವಾಗಿರೋದ್ರಿಂದ ಎಲ್ಲ ದೇಶಗಳನ್ನು ಇದು ಹರಡ್ತಾ ಇದೆ. ಸುಮಾರು 40 ರಾಷ್ಟ್ರಗಳಲ್ಲಿ ನಮ್ಮ ಈ ಒಂದು ಬೆಳವಣಿಗೆ ಉಂಟಾಗಿದೆ. ಇವತ್ತು ನಾವು ಎಲ್ಲ ಕಡೆನೂ ಯೋಗ ಎಷ್ಟು ಮಟ್ಟಕ್ಕೂ ಪ್ರಬಲ್ಯವಾಗಿದೆ ಅನ್ನುವುದನ್ನು ನಾವು ಕೇಳ್ತಾ ಇದ್ದೀವಿ. ಯಾವ ಟಿ ವಿ ಚಾನಲ್ಗಳು ನೋಡಿದ್ರೂ ಯೋಗದ ಕಾರ್ಯಕ್ರಮಗಳಿದೆ. ಯಾವ ಮಾಧ್ಯಮದ ಪೇಪರ್ಗಳು ಅಥವಾ ಮ್ಯಾಗಝಿನ್ಸ್ ನೋಡಿದ್ರೂ ಯೋಗದ ಬಗ್ಗೆ ಆರ್ಟಿಕಲ್ಸ್ ಬರ್ತಾ ಇರುತ್ತೆ. ಈ ರೀತಿಯಲ್ಲಿ ಯೋಗ ಸಾಕಷ್ಟು ಫೇಮಸ್ ಆಗಿದೆ ಈ ಆಧುನಿಕ ಕಾಲದಲ್ಲಿ. ಎಲ್ಲರೂ ಕೂಡ ಈ ಒಂದು ಮಾನಸಿಕ ತುಮಲದಿಂದ ಹೊರಗಡೆ ಬರಬೇಕಾದ್ರೆ ಯೋಗ ಅಂತಕ್ಕಂಥದ್ದು ಜೀವನದಲ್ಲಿ ಒಂದು ಅಂಗವಾಗಬೇಕು. ಯಾವಾಗ ಯೋಗ ಜೀವನಕ್ಕೆ ಬರುತ್ತೆ ಆವಾಗ ಆ ಯೋಗದ ಒಂದು ಬೆಳಕಿನಿಂದ ಕಾಯಿಲೆಗಳಿಂದ, ದೈಹಿಕವಾದ ಕಾಯಿಲೆಗಳಿಂದ ಮತ್ತು ಮಾನಸಿಕವಾದ ಕಾಯಿಲೆಗಳಿಂದ ಹೊರಗಡೆ ಬರ್ತಾನಂತಕ್ಕಂಥದ್ದು 100ಕ್ಕೆ 100ರಷ್ಟು ನಮಗೆ ಅನುಭವದಲ್ಲಿ ಬಂದಿದೆ. ಹಾಗಾಗಿ ಎಲ್ಲರೂ ಕೂಡ ಯೋಗ ಜೀವನವನ್ನು ತಾವೆಲ್ಲರೂ ತೆಗೆದುಕೊಂಡು ಆರೋಗ್ಯವಾಗಿ ಮಾನಸಿಕವಾದ ಒಂದು ತುಮಲದಿಂದ ಹೊರಗಡೆ ಬಂದು ಎಲ್ಲರೂ ಶಾಂತಿಯನ್ನು ಅನುಭವಿಸ್ಲಂತಕ್ಕಂಥದ್ದೇ ಈ ಒಂದು ನಮ್ಮ ಎಸ್.ವ್ಯಾಸ ಯೂನಿವರ್ಸಿಟಿಯ ಉದ್ದೇಶ. ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆ ಬಗ್ಗೆ ಸಣ್ಣ ಪರಿಚಯ ನಿಮಗೆಲ್ಲ ಮಾಡ್ಕೊಳ್ತಿದ್ದೀನಿ. ಪ್ರಕೃತಿ ಚಿಕಿತ್ಸಾ ಅಂತ ಹೇಳಿದ್ರೆ ಪಂಚಮಹಾಭೂತ ಅಂತ ಏನು ಕರಿತೀವಿ ಅಂದರೆ ಪೃಥ್ವಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶ. ಪೃಥ್ವಿ ಅಂತ ಹೇಳಿದ್ರೆ ಮಣ್ಣನ್ನು ಉಪಯೋಗಿಸ್ಕೊಂಡು ನಾವು ಟ್ರೀಟ್ಮೆಂಟ್ನ ಕೊಡ್ಬೋದು. ನೀರು ಅಂತ ಹೇಳಿದ್ರೆ ಜಲಚಿಕಿತ್ಸೆ ಅಂತ ಕರಿತೀವಿ. ಆಕಾಶ ಅಂತ ಹೇಳಿದ್ರೆ ಕಾಸ್ಮಿ ಹೀಲಿಂಗ್, ರೇಕಿ ಹೀಲಿಂಗ್ ಅಂತ ಹೇಳ್ತೀವಿ. ಗಾಳಿ ಅಂತ ಹೇಳಿದ್ರೆ ಏರ್ ಥೆರಪಿ ಅಂತ ಬರುತ್ತೆ. ಫೈರ್ ಅಂತ ಹೇಳಿದ್ರೆ ಸನ್ ಥೆರಪಿ ಮತ್ತು ಕ್ರೋಮೋಥೆರಪಿ, ಕಲರ್ ಥೆರಪಿ ಅಂತ ಕೂಡ ಕರಿತೀವಿ. ಈ ಎಲ್ಲ ಪಂಚಮಹಾಭೂತಗಳು ಏನಿದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡೋ ಅಂಥದ್ದನ್ನೇ ಪ್ರಕೃತಿ ಚಿಕಿತ್ಸೆ ಅಂತ ಕರೆಯೋದು. I came 2 weeks back in S.Vyasa with complaints of chronic headache since 10 years. I was taught some special techniques for my headache and body ache. Both headache and body ache got reduced. I feel more relaxed here after 2 weeks. This is my second visit to Arogyadama. First time I had come with my menstrual problem. It was completely all right. Now presently I am in obesity section. In past 2 weeks I've lost around 3 kgs. The most wonderful thing about Arogyadama is about the atmosphere, what we get here. It was the best experience. I do a lot of work and I wish to do much more work, but I feel tired and I feel exhausted. And today, after almost 15 days, all my parameters have changed. My blood pressure has never been 84, it has been now. My pulse has come down to 72. My breath holding ability from 9 seconds has become 35 seconds. And my energy has got conserved. I've been taught here how to relax. The more I have learned how to relax, the more energy I get to do a lot more work. So this is what has been achieved. And I have been now given a set of exercises and certain habits to maintain, which will sustain me and hope to achieve what I would like to achieve in my life here onwards. I had a very peculiar problem in diabetes. My blood sugar level was fluctuating from 700, 800 to going down to 30. So both levels were very, very dangerous. I was consulting all kinds of doctors in Delhi, Bombay, and even I had visited abroad.
but there was not a big change in my treatment. Then somebody had suggested to me that I should go to Prashanti and S. Vyasa, where there is a holistic approach to treat this kind of disease. And I must tell everyone who is having this problem that I can't say I'm fully cured, but my diabetes is absolutely under control. Even medical doctors are amazed to see my results. My sugar level are absolutely under control, both fasting and postprandial. And this holistic approach of the treatment, where I do my yogas, I do regular yogas, I take all the medicines prescribed by this center, and I'm absolutely now fit and fine. My name is Brinda. I've come from Jammu. Nowadays in this modern new world, you know that everybody suffers from hypertension and all those stress and joint pains and all that. This has become a very common thing now. And I'm here since 2 days and it's been a wonderful experience. I've completely forgotten my home, my family, my children, everything, and I'm just relaxed here. Had lots of tensions. I had a back pain since very long, and it's been vanished today, actually this morning, and feeling very light and out of stress. So would wish all of you to come and experience this wonderful thing here in Prashanti. Thank you so much. मैं डॉक्टर सुनंदा राठी, मैं पूना से आई हूँ। पहली बार जब इस व्यासा में आए, यहाँ का जो सेटअप है, मैनेजमेंट है, लाइब्रेरी है, स्टूडेंट्स है, एक देखा तो ऐसे लगा कि यहाँ का योगा और बाहर जो हम योगा सीखते हैं इसमें बहुत फ़र्क है। यहाँ योगा, प्राणायाम, मेडिटेशन ये सब करने के बाद ऐसे लगता है कि योगा ये एक थेरेपी नहीं है, योगा इज़ ए लाइफस्टाइल जो हमें अपनानी चाहिए हमारे रोज़मर्रा के ज़िंदगी में। यहाँ आने के बाद यहाँ का जो एकेडमिक कोर्स देखा तो मुझे भी ऐसा लगा कि थेरेपी के साथ साथ मैं भी यहाँ पे कुछ करूँ, और राम कुमार जी की प्रेरणा लेके अभी मैंने योगा में PhD करने का सोचा है। यहाँ का नेचुरोपैथी और आयुर्वेदिक ट्रीटमेंट मैंने लिया, बहुत ही अच्छा लगा, एंड आई विल रेकमेंड दिस कोर्स टू ऑल एंड ऑल whom I will be meeting and telling to come here for their problem. Thank you. My name is Miha. I'm from Korea. Before I came here, I was working as a yoga instructor in Seoul, capital city of Korea. There are people think generally still yoga is just practicing exercise. It needed only more flexibility and with the breathing. So there are limits, but I want to learning more real yoga. So there are one agency about studying India. So they recommend here. So I came here. Namaste, my name is Manshu. I'm doing MSc here. While I was doing MSc regular, I got to know about the distance education. I did a little study over it and I found it very good, and then I converted my regular course into non-residential because I know I can travel and I can learn other things while I'm pursuing my MSc in the distance mode. And the faculty is just an email away or a call away, so they are easy to reach and it's not a big deal, so we can learn the things while we are out. And if I can also attend the online classes, along with that I can also, if I want to look out for some study material, I can look out over the online library. And people keep on updating the latest news and information over the website, so we can check it out there as well on the distance education website. Overall, I found it a very good mode of the education, and I appreciate what SVYASA is doing in this field. Thank you. Namaste everybody, I am Anish. I am also a distance student and I am also a yoga therapist. So it's very difficult to synchronize your work with the studies, regular studies. But through distance educations, you can get a very nice educations being at a distance. Here, the very nice, very easy process for registrations. They provide you very well accommodations and food.
And here we have also a very nice block for counseling. You can come and counsel and get clear your doubts. ನಾನು ಇಲ್ಲಿ BSc ಯೋಗ ಮಾಡೋಕ್ಕೆ ಮೊದಲು ನಾನಿಲ್ಲಿ ನ್ಯಾಚುರೋಪತಿ ಥೆರಪಿಸ್ಟ್ ಟ್ರೈನಿಂಗ್ ಕೋರ್ಸ್ನ ಮಾಡಿದ್ದೆ. ನಂತರ ಇಲ್ಲಿ ನಾನು ನ್ಯಾಚುರೋಪತಿ ಟ್ರೈನಿಂಗ್ ಕೋರ್ಸ್ ನಂತರ ಇಲ್ಲೇ ಕೆಲಸ ಮಾಡುತ್ತಾ ಇಲ್ಲೇ ನಾನು ಡಿಸ್ಟೆನ್ಸ್ ಎಜುಕೇಷನ್ ಮಾಡುವ ಒಂದು BSc ಯೋಗ ಅಂತ ಸಬ್ಜೆಕ್ಟ್ನ ನಾನು ತಗೊಂಡು ಅದನ್ನ ನಾನು ಓದ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿ ಅಂದರೆ ಕೆಲಸ ಮಾಡಿಕೊಂಡೇ ಓದ್ಬೋದು. ಯಾವಾಗ ಎಕ್ಸಾಮ್ ಸಂದರ್ಭದಲ್ಲಿ ಒಂದು ವಾರ ಅಂದರೆ 7 ದಿನ ಲೀವ್ ತೊಗೊಂಡು ಮತ್ತೆ ಇಲ್ಲಿ ಒಂದು 3 ದಿನ ಕ್ಲಾಸ್ ಇರ್ತದೆ, ತದನಂತರ 3 ದಿನ ಎಕ್ಸಾಮ್ ಇರ್ತದೆ. My name is Abhiram. I decided to join BNYS and S. Vyasa University because I became attracted to the holistic atmosphere that's based on the principles of worship, of Guru and God. This means that here is a spiritually based community. The importance of their education being the primary focus of all the activities. Thus it creates a holistic lifestyle of daily yoga, pure vegetarian sattvic diet, and a beautiful atmosphere that is very conducive for studies and for healing. And especially very unique as it's a wonderful place to perform yoga sadhana. So I'm very grateful to be here. Thank you very much. Myself Nandini, doing BNYS second year, 4th semester. I chose BNYS in S. Vyasa University because the name itself suggests the Bachelor of Naturopathy in Yogic Science. So we all know that S. Vyasa University is famous for yoga. So learning the right thing at the right place, I chose BNYS in S. Vyasa University. I'm Sharvari, third year BNYS student. The simple and frank reason for me to join BNYS is because of its approach towards the cause of disease, towards the treatment of disease is entirely different from the conventional methods. And why S. Vyasa is because of its holistic approach towards health and human body. Hi, I'm Srividya, a student of third year. One of the most fascinating things I found about this university was its research aspect, because of which I got a lot of exposure regarding the research which goes on in the field of yoga and naturopathy. One of the equipments which I have seen is the polysomnography, which is used to test the physiology of sleep, and also it can be used in the disorders of sleep like insomnia and etc. ಇದಕ್ಕೆಲ್ಲ ನಿಮಗೆ ಸುಸ್ವಾಗತ. ನೀವು ನಮ್ಮಲ್ಲಿ ಸೇವಾವೃತ್ತಿಗಳಾಗಿ ಬರ್ಬೋದು. ನಿಮ್ಮ ವಿಶೇಷ ಜ್ಞಾನ ಇದ್ದ ಅಂತಂದರೆ ಇಲ್ಲಿ ಬಂದು ನಮ್ಮಲ್ಲಿ ಸೇರ್ಬೋದು. ಯಂಗ್ಸ್ಟರ್ಸ್ ಎಲ್ಲ ಸ್ಟೂಡೆಂಟ್ಸ್ ಆಗಿ ಬರ್ಬೋದು. ಹೆಚ್ಚು ಹೆಚ್ಚು ಜನ ಇಲ್ಲಿಗೆ ಬರ್ತಾ ಹೋಗ್ಬೋದು. ಮುಂದಿನ ಯುಗ ಯೋಗದ ಯುಗ ಆಗ್ತಾ ಬರ್ತಾ ಇದೆ. ಅದಕ್ಕೋಸ್ಕರ ಯೋಗದ ಒಂದು ಆಳವಾದಂತಹ ಒಂದು ಪರಿವರ್ತನೆ ಅಂಶವನ್ನು ಈ ಯೂನಿವರ್ಸಿಟಿಯಲ್ಲಿ ಬಂದು ಮಾಡ್ಕೊಳ್ಳಿ ಅನ್ನುವಂಥ ಒಂದು ಆಹ್ವಾನ ಇದೆ. ಆದರೆ ನನಗಾಗಲೇ ಆಗೋಗಿದೆಯಪ್ಪ, ವಯಸ್ಸಾಗೋಗಿದೆ, ರಿಟೈರ್ ಆಗಿದ್ದೀನಿ, ಏನು ಮಾಡ್ಬೋದು ನಾನು ಅಂದರೆ, ವಿ ವಾಂಟ್ ಪೀಪಲ್ ಹೂ ಆರ್ ರಿಟೈರ್ಡ್ ಬಟ್ ನಾಟ್ ಟೈರ್ಡ್. ಅಂಥ ಜನ ನಾವು ತೊಗೋತಾ ಇದ್ದೀವಿ. ಪೂರ್ಣ ಸಮಯ ಇಲ್ಲಿ ಬನ್ನಿ, ನಿಮ್ಮನ್ನೆಲ್ಲ ಚೆನ್ನಾಗಿ ಟ್ರೈನಿಂಗ್ ಮಾಡ್ತೀವಿ. ಬೇರೆ ಬೇರೆ ನಮ್ಮ ಯೋಜನೆಗಳನ್ನು ನಿಮ್ಮನ್ನು ಅಳವಡಿಸ್ತೀವಿ. ವಿಶೇಷವಾಗಿ ಆರೋಗ್ಯಧಾಮದಲ್ಲಿ ದಿನೇ ದಿನೇ ಬೆಳೀತಾ ಇದೆ. ಸುಮಾರು 250 ಹಾಸಿಗೆಗಳುಳ್ಳಂಥ ಇದರಲ್ಲಿ ಇಡೀ ವಿಶ್ವದಿಂದ ಜನ ಬರ್ತಾರೆ. ಈ ರೀತಿ ನಮ್ಮ ಈ ಕೊಡುಗೆ ನಮ್ಮ ಪೌರ್ವಾತ್ಯನ ಜಗತ್ತಿನ ಯೋಗ ಮತ್ತು ಅಧ್ಯಾತ್ಮ ಶಾಸ್ತ್ರಗಳಿರುವಂಥ ಮಹಾ ಜ್ಞಾನ ಭಾಂಡಾರವನ್ನು ಹೊರಗೆ ತರುವಂತಹ ಒಂದು ರೂಪರೇಖೆ ಇದು ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ಮತ್ತು ವ್ಯಾಸ ಸಂಸ್ಥೆಯಲ್ಲಿ. ವ್ಯಾಸ ಅನ್ನೋದು ಮದರ್ ಆರ್ಗನೈಸೇಷನ್ನು, ಎಸ್ ವ್ಯಾಸ ಅನ್ನೋದು ಯೂನಿವರ್ಸಿಟಿ. ಇದರ ಆಧಾರದ ಮೇಲೆ ಬೆಳೆಸ್ತಾ ಇದ್ದೀವಿ. ನಮ್ಮ ಮಂತ್ಲಿ ಯೋಗ ಸುಧಾ ಅಂತ ಇದೆ. ಹಾಗೆ ನಮ್ಮ ಟೆಕ್ನಿಕಲ್ ಜರ್ನಲು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಯೋಗ ಅಂತ ಮಾಡಿದ್ದೀವಿ. 2ನೇ ಇಶ್ಯೂಗೆ ಅದಕ್ಕೆ ಪಬ್ಮೆಡ್ ಸ್ಟೇಟಸ್ ಬಂದ್ಬಿಡ್ತು. ಈಗ ಇನ್ನೂ ಉತ್ತಮವಾಗಿ ಆಗ್ತಾ ಇದೆ. ಬೇಕಾಷ್ಟು ಜನ ಪೇಪರ್ಸ್ ಕಳಿಸ್ತಾ ಇದ್ದಾರೆ ಇವಾಗ ಅದಕ್ಕೋಸ್ಕರ. ಇಂತಹ ಒಂದು ಆಂದೋಲನ, ವೈಚಾರಿಕ ಆಂದೋಲನ, ಮತ್ತು ಅದು ಹೇಗೆ ನಮ್ಮ ಜೀವನದಲ್ಲಿ ಒಂದು ಹೊಸ ಜೀವನ ಪದ್ಧತಿಯನ್ನು, ಆ ಶೈಲಿಯನ್ನು ತಂದುಕೊಡುತ್ತೆ ಅಂತ ಹೇಳುವಂತಹ ಒಂದು ಪ್ರಯತ್ನ ಇದು. ಆಹ್ವಾನ ಮತ್ತು ಎಲ್ಲರಿಗೂ ಸ್ವಾಗತ. ಈ ಒಂದು ಸ್ವಾಮಿ ವಿವೇಕಾನಂದರ ವಿಶ್ವವಿದ್ಯಾಲಯ ಒಂದು ಸಂಸ್ಥೆ, ಯೋಗ ಸಂಸ್ಥೆಗೆ ಪೂರ್ಣ ಆದರದ ಸ್ವಾಗತ. ಧನ್ಯವಾದಗಳು.